ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆನಲ್ಲಿ ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ GS ಶಿವರುದ್ರಪ್ಪನವರ ಸಂಪಾದಿಸಿರುವಂತಹ ಕನ್ನಡ ಸಾಹಿತ್ಯ ಸಮೀಕ್ಷೆಯನ್ನು ನಾನು ಮಾಡಿಕೊಡ್ತಾ ಇದ್ದೆ. ಈಗಾಗಲೇ ನಿಮಗೆ ಮೊದಲ ಒಂದು ಅಧ್ಯಾಯ ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ನಾನು ಮಾಡ್ತಾ ಇದ್ದೆ ಸ್ನೇಹಿತರೆ. ಈಗಾಗಲೇ 4ರಿಂದ 5 ವಿಡಿಯೋಗಳು ಇವೆ ನೋಡಿ. ಕನ್ನಡ ಸಾಹಿತ್ಯ ಸಮೀಕ್ಷೆ ಅಂತಲೇ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ಈ ಒಂದು ಅಧ್ಯಾಯ ಇರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಈಗ ನಾನು ರಗಳೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ರಗಳೆಯ ಕವಿ ಹರಿಹರನ ಬಗ್ಗೆ ಮತ್ತು ರಗಳೆ ಅನ್ನುವಂಥ ಸಾಹಿತ್ಯ ಹೇಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ರಗಳೆಯ ನಂತರ ಬರುವಂತಹ ಒಂದು ಸಾಹಿತ್ಯವನ್ನು ಇವತ್ತು ನಾವು ನೋಡೋಣ ಸ್ನೇಹಿತರೆ. ರಗಳೆಯ ನಂತರ ಯಾವ ಸಾಹಿತ್ಯ ಬರುತ್ತೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಇನ್ನು ನೋಡಿ, ಇಲ್ಲಿಂದ ಹರಿಹರ ರಗಳೆಯನ್ನು ಬರಿತಾ ಇದ್ದ ಸಂದರ್ಭದಲ್ಲೇ ಅವನ ಸೋದರಳಿಯನಾದಂತಹ ರಾಘವಾಂಕ ಷಟ್ಪದಿಯ ರೂಪವನ್ನು ಪ್ರಾರಂಭ ಮಾಡ್ತಾನೆ. ಈ ಷಟ್ಪದಿಯ ಅದೇ ಒಂದು ಸಾಹಿತ್ಯ ಪ್ರಕಾರವಾಗಿ ರೂಪುಗೊಳ್ಳುತ್ತೆ. ಅದಕ್ಕೂ ಮುಂಚೆ ಷಟ್ಪದಿ ಬಳಸಿದ್ದಾರೆ, ಆದರೆ ಷಟ್ಪದಿಯನ್ನೇ ತನ್ನ ಕಾವ್ಯದಲ್ಲಿ ಬಳಸಿದಂಥವನು ರಾಘವಾಂಕ. ಹಾಗಾಗಿ ನಾವು ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಹರಿಹರನನ್ನು ರಗಳೆ ಕವಿ ಅಂತ ಕರೆದ್ರೆ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಈ ಹರಿಹರನ ಒಂದು ಸೋದರಳಿಯನೇ ರಾಘವಾಂಕ, ಮತ್ತು ಗುರುವು, ಕಾವ್ಯ ಗುರುವು ಕೂಡ ಹೌದು, ಮಾವನು ಕೂಡ ಹೌದು. ಅವನ ಒಂದು ಪ್ರಭಾವದಲ್ಲಿ ಬೆಳೆದಂಥವನು ರಾಘವಾಂಕ. ಇವನು ತನ್ನದೇ ಆದಂತಹ ಮಾರ್ಗ ಅಂದರೆ ತನ್ನ ಮಾವನ ರಗಳೆ ರೂಪವನ್ನು ಒಲ್ಲದೆ ಷಟ್ಪದಿ ರೂಪಕದ ಕಡೆಗೆ ಅವನು ವಾಲ್ತಾನೆ. ಹಾಗಾಗಿ ಷಟ್ಪದಿಯನ್ನು ಆತ ಬಳಸಿದಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಈ ರಾಘವಾಂಕ ಕನ್ನಡಕ್ಕೆ ಷಟ್ಪದಿಯ ಪರಂಪರೆಯನ್ನು ತಂದುಕೊಟ್ಟಂಥವನು. ಹಾಗಾಗಿ ಈತನೇ ಷಟ್ಪದಿಯ ಒಂದು ಕವಿಗಳಲ್ಲಿ ಮೊದಲಿಗ, ಮತ್ತು ಆತನೇ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ನಾವಿಲ್ಲಿ ಕರಿಬೋದಾಗಿದೆ ಸ್ನೇಹಿತರೆ. ಇನ್ನು ಷಟ್ಪದಿ ಯುಗವನ್ನು ನಿರ್ಮಾಣ ಮಾಡಿದ್ಮೇಲೆ ಹರಿಹರ ರಾಘವಾಂಕರಿಂದ ರಗಳೆ ಷಟ್ಪದಿ ಎನ್ನುವಂಥ 2 ವಿಭಿನ್ನ ಪ್ರಕಾರಗಳು ಏಕಕಾಲದಲ್ಲಿ ಹುಟ್ಕೊಳ್ತವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇವೆರಡೂ ಕೂಡ ಅಪೂರ್ವವಾದಂತಹ ಘಟ್ಟ ಅಂತ ಹೇಳ್ಬೋದು. 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಚಂಪು ಅನ್ನುವಂಥ ಒಂದೇ ಒಂದು ಮಾರ್ಗ ಕಾಣಿಸ್ಕೊಂಡ್ರೆ 12ರಿಂದ 13ನೇ ಶತಮಾನದವರೆಗೂ ಸುಮಾರು 150 ವರ್ಷಗಳ ಅವಧಿಯಲ್ಲಿ 3 ರೂಪ ಹುಟ್ಕೊಳ್ತವೆ. ವಚನ, ರಗಳೆ, ಷಟ್ಪದಿ ಅನ್ನುವಂತಹ 3 ರೂಪಗಳು ಇಲ್ಲಿ ಹುಟ್ಕೊಳ್ಳೋದನ್ನು ನಾವು ನೋಡ್ತೀವಿ. ಈ ಕಾಲದ ಪ್ರಯೋಗ ಪರಿಣತಿಗೆ ಸಾಕ್ಷಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇದೊಂದು ರೀತಿಯ ಸ್ವತಂತ್ರ ಯುಗದ 3ನೇ ಮುಖವಾಗಿ ನಮಗೆ ರಾಘವಾಂಕ ಕಾಣಿಸ್ಕೊಳ್ತಾನೆ. ಚಂಪುವಿಗೆ ಪಂಪ, ರಗಳೆಗೆ ಹರಿಹರ ಅವ್ರು ಹೇಗೆ ಹೆಸರಾಗ್ತಾರೋ ಹಾಗೆ ಷಟ್ಪದಿಗೆ ರಾಘವಾಂಕ ಹೆಸರಾಗಿರೋದನ್ನು ನಾವು ನೋಡ್ತೀವಿ. ಷಟ್ಪದಿ ರೂಪ ರಾಘವಾಂಕನ ನಂತರ ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಮಾಧ್ಯಮ ಆಗುತ್ತೆ. ಸುಮಾರು ಅದು 14ನೇ ಶತಮಾನದಿಂದ ಹಿಡಿದು 17ನೇ ಶತಮಾನದವರೆಗೂ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡು ಇದೊಂದು ಷಟ್ಪದಿಯ ಯುಗ ಅಂತಲೇ ಕರೆಸ್ಕೊಳ್ಳುತ್ತೆ. ಷಟ್ಪದಿ ಅಂದರೆ ಏನಪ್ಪ ಅಂದರೆ 6 ಪಂಕ್ತಿಗಳ ಒಂದು ರಚನೆ. ಹರಿಹರನ ರಗಳೆಯನ್ನು ಬಿಟ್ಟರೆ ಇಂದಿನ ಉಳಿದ ಪದ್ಯ ಬಂಧಗಳಲ್ಲಿ ಹೆಚ್ಚು ಪಾದಗಳನ್ನು ಉಳ್ಳದ್ದು ಇದೇನೆ. ಕಂದ ವೃತ್ತಗಳು 4 ಪಾದದಲ್ಲಿದ್ದರೆ ಸಾಂಗತ್ಯದ್ದು 4 ಪಾದ, ತ್ರಿಪದಿಯದು 3, ಷಟ್ಪದಿಯದು 6. ಷಟ್ಪದಿ ಎಂಬ ಈ ರೂಪ ರಾಘವಾಂಕನ ನಿರ್ಮಿತಿಯೇನಲ್ಲ. ಇಂದಿನ ಕಾವ್ಯದಲ್ಲಿ ಇದರ ಲಕ್ಷಣವನ್ನು ನಾವು ಸ್ವಲ್ಪ ನೋಡ್ಬೋದಾಗಿದೆ. ಆದರೆ ರಾಘವಾಂಕ ಬಳಸಿದ್ದು ವಿಶೇಷವಾಗಿ ವಾರ್ಧಕ ಷಟ್ಪದಿಯನ್ನು. ಇದಲ್ಲದೆ ರಾಘವಾಂಕನು ಈ ವಾರ್ಧಕ ಷಟ್ಪದಿ ಬಳಕೆಯಲ್ಲಿ ಅನೇಕ ಪ್ರಯೋಗಗಳನ್ನು ಆತ ಮಾಡಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಆತ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮಚರಿತೆ, ಸೋಮನಾಥ ಚರಿತೆ ಅನ್ನುವಂತಹ ಷಟ್ಪದಿ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಇವುಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರಕಟಿಸಿರುವಂಥದ್ದನ್ನು ನೋಡ್ಬೋದು. ಚಂಪು ಕಾವ್ಯದ ಗಾಂಭೀರ್ಯತೆ, ವಚನಕಾರರ ಗದ್ಯದ ಹದ, ರಗಳೆಯ ನಾದಮಯತೆ ಮತ್ತು ಲವಲವಿಕೆಗಳು ರಾಘವಾಂಕನ ಷಟ್ಪದಿಯಲ್ಲಿ ಮೇಳೈಸಿರೋದನ್ನು ನಾವು ನೋಡ್ಬೋದಾಗಿದೆ. ರಾಘವಾಂಕ ನಾಟ್ಯಮಯ ಸಂದರ್ಭವನ್ನು ಷಟ್ಪದಿಯ ಚೌಕಟ್ಟಿನಲ್ಲಿ ನಿರ್ವಹಿಸಿರುವಂತಹ ರೀತಿ ಆಶ್ಚರ್ಯಕರವಾಗಿದೆ. ಪಾತ್ರಗಳು ಮುಖಾಮುಖಿಯಾಗಿ ನಿಂತು ನಡೆಸುವ ವಾದ ಸಂವಾದಗಳ
ಆಡು ಮಾತಿನ ಧಾಟಿಯಲ್ಲಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಲ್ಲಿ ಬರುವಂಥ ಒಂದು ಉದಾಹರಣೆ ನೋಡೋದಾದರೆ, ವಿಶ್ವಾಮಿತ್ರನಿಗೆ ತನ್ನೆಲ್ಲ ಒಂದು ಸಂಪತ್ತನ್ನು ಧಾರೆ ಎರೆದ ನಂತರ ಹರಿಶ್ಚಂದ್ರ ರಾಜಧಾನಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಸಮಸ್ತ ಅಧಿಕಾರವನ್ನು ವಹಿಸಿಕೊಳ್ಳುವ ಉಪಾಯಕ್ಕಾಗಿ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನು ತನ್ನ ಜೊತೆಗೆ ರಥವನ್ನೇರಿ ಬಾ ಎಂದು ಕರೆಯುವ ಪ್ರಸಂಗವನ್ನು ನಾವು ನೋಡಬಹುದಾಗಿದೆ. ನಡೆ ರಥವನ್ನೇರಿಕೊಳ್ಳ್ ಒಲ್ಲೆ ಯಾಕೊಲ್ಲೆ, ಪರರೊಡನೆ ಎನಗಾಗದು ಏಕಾಗದು, ಆನ್ ಇತ್ತೆನ್ ಇತ್ತೆಡೆ ಕೊಳ್ಳಲು ಬಾರದು, ಅದೇಂ ಕಾರಣಂ ಬಾರದು, ಯಮಗಂ ಪ್ರತಿಗ್ರಹಂ ಸಲ್ಲದು, ಕಡೆಗೆ ನಿನ್ನೊಡವೆ ಅಲ್ಲವೇ ಅಲ್ಲ, ಯಾಕಲ್ಲ, ಕೊಡದ ಮುನ್ನ ಎನ್ನೊಡನೆ ಕೊಟ್ಟಿ ಬಳಿಕ ಎನಗೆಲ್ಲಿ, ಒಡವೆ ಎಂದು ಅರರೆ ದಾನಿಗಳ ಬಲಹನು ಮುನಿಯೊಡನೆ ಸುಳ್ನುಡಿಗೊಟ್ಟನು. ಅಂದರೆ ರಥವನ್ನೇ ಏರು ಅಂದರೆ ಅದು ನನ್ನ ರಥ ಅಲ್ಲ, ಕೊಟ್ಬಿಟ್ಟಿದ್ದೀನಿ ಈಗಾಗಲೇ ಒಂದ್ಸರಿ, ಮತ್ತೆ ತಿರ್ಗಿ ಅದನ್ನು ಏರೋದಿಲ್ಲ ಅನ್ನುವಂತಹ ನಾಟಕೀಯತೆಯನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಬಿಸಿಲಾಗಿ ಬಿರುಗಾಳಿಯಾಗಿ ಕಲು ನೆಲನಾಗಿ ವಿಷಮಾಗ್ನಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ಘೋರಾರಣ್ಯವಾಗಿ ಕವಿವ ಭೂತ ಬೇತಾಳರಾಗಿ ಅನ್ನುವಂಥ ಒಂದು ಪದ ವಿನ್ಯಾಸದ ಭಂಗಿ, ಇವುಗಳನ್ನು ನಾವು ಹರಿಶ್ಚಂದ್ರನ ಕಾವ್ಯದಲ್ಲಿ ನೋಡ್ಬೋದಾಗಿದೆ. ಇದು ರಾಘವಾಂಕನ ಒಂದು ರಚನಾಕ್ರಮ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗೆ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯಗಳನ್ನು ರಚನೆ ಮಾಡಿದಂಥ ರಾಘವಾಂಕ ಮೊಟ್ಟ ಮೊದಲಿಗೆ ಉದ್ದಂಡ ಷಟ್ಪದಿ ಅನ್ನುವಂಥ ಹೊಸ ಷಟ್ಪದಿ ರೂಪವನ್ನು ಆವಿಷ್ಕಾರ ಮಾಡ್ತಾನೆ. ವೀರೇಶ ಚರಿತೆ ಎನ್ನುವಂಥ ಚರಿತೆಯನ್ನು ಬರೆದಿದ್ದಾನೆ. ಉದ್ದಂಡ ಷಟ್ಪದಿಯಲ್ಲಿ ವೀರೇಶ ಚರಿತೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೆದಂಥವನು ಯಾರು ಅಂತ ಅಂದರೆ ರಾಘವಾಂಕ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ಈ ಉದ್ದಂಡ ಷಟ್ಪದಿ ಎನ್ನುವಂತಹ ಷಟ್ಪದಿಯಲ್ಲಿ ವೀರೇಶ ಚರಿತೆಯನ್ನು ಆತ ಬರೆದಿದ್ದಾನೆ. ನಂತರದಲ್ಲಿ ಈ ರಾಘವಾಂಕನ ನಂತರ ಭೀಮಕವಿ, ವಿರೂಪಾಕ್ಷ ಪಂಡಿತ ಈ ಷಟ್ಪದಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆಮೇಲೆ ಕುಮಾರವ್ಯಾಸ, ಚಾಮರಸ, ಲಕ್ಷ್ಮೀಶ ಈ ಮೂವರು, ಇವರಲ್ಲಿ ಕುಮಾರವ್ಯಾಸ ಯುಗ ಪ್ರವರ್ತಕನಾದಂಥ ಮಹಾಕವಿ ಆಗ್ತಾನೆ. ಕುಮಾರವ್ಯಾಸ ಭಾರತ ಅನ್ನೋದು ಕಲಿಯದವರಿಗೂ ಕಾಮಧೇನುವಾಗಿ ಕನ್ನಡ ಜನಮನವನ್ನು ಸೂರೆಗೊಂಡಂಥದ್ದು. ಚಾಮರಸನ ಷಟ್ಪದಿಯಲ್ಲೂ ಕೂಡ ಹಲವು ಒಳಹುಗಳಿರೋದನ್ನು ನೋಡ್ತೀವಿ. ಹಾಗೆ ಲಕ್ಷ್ಮೀಶನ ಷಟ್ಪದಿಯಲ್ಲೂ ಕೂಡ ನಾದಲೋಲತೆ ವಿಶೇಷವಾದ ರೀತಿಯಲ್ಲಿ ಇದೆ. ರಾಘವಾಂಕನಿಂದ ಮೊದಲುಗೊಂಡು 19ನೇ ಶತಮಾನದವರೆಗೆ ರಚಿತವಾದದ್ದು ತಿಳಿದಿರುವಂತಹ ಷಟ್ಪದಿ ಕಾವ್ಯಗಳ ಪಟ್ಟಿಯನ್ನು ನೋಡಿದ್ರೆ 136 ಆಗುತ್ತೆ. ಈ ಸಂಖ್ಯೆಯನ್ನು ನೋಡಿದ್ರೆ ಷಟ್ಪದಿ ಪರಂಪರೆ ಎಷ್ಟು ಜನಪ್ರಿಯವಾಗಿತ್ತು ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿ ಆಧುನಿಕ ಕಾಲದಲ್ಲೂ ಕೂಡ ಈ ಷಟ್ಪದಿಯ ಮೇಲೆ ಕವಿಗಳು ಕೃತಿಗಳನ್ನು ಬರೆದಿರೋದನ್ನು ನೋಡ್ತೀವಿ. DVG, ಗೋವಿಂದ ಪೈ, ಬೇಂದ್ರೆ, ಕುವೆಂಪು, ಅಡಿಗರು ಕೂಡ ಷಟ್ಪದಿ ಪ್ರಯೋಗಗಳನ್ನು ಅವರ ಕಾವ್ಯದಲ್ಲಿ ಕಾಣ್ಬೋದಾಗಿದೆ. ಓದಲು ವಾಚಿಸಲು ತುಂಬ ಅನುಕೂಲವಾದ ಈ ಮಾಧ್ಯಮ ಉಳಿದೆಲ್ಲ ಪ್ರಕಾರಗಳಿಗಿಂತ ಸಮೃದ್ಧವಾಗಿ ಕಾಣಿಸ್ಕೊಂಡದ್ದು ಆಶ್ಚರ್ಯ ಏನಲ್ಲ ಅಂತ ಹೇಳ್ತಾರೆ. ಇನ್ನು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ರಗಳೆ ಷಟ್ಪದಿಯ ನಂತರ ಬರುವಂಥದ್ದೇ ಕೀರ್ತನೆ, ಸಾಂಗತ್ಯ, ತ್ರಿಪದಿ. ರಗಳೆ ಷಟ್ಪದಿ ಆದಮೇಲೆ ಕೀರ್ತನೆ, ಸಾಂಗತ್ಯ, ತ್ರಿಪದಿ ಈ 3 ರೂಪಗಳನ್ನು ನೋಡ್ತೀವಿ. ಇವು ಉಳಿದೆಲ್ಲವುಗಳಿಗಿಂತ ತುಂಬ ಸುಲಭವಾಗಿ ಆಡೋದಕ್ಕೆ ಬರುವಂಥವು. ಪ್ರೌಢವಾದ ಗಂಭೀರವಾದ ವಸ್ತುವನ್ನು ನಿರ್ವಹಿಸೋದಕ್ಕಿಂತ ಅಂತರಂಗದ ಮಿದುವಾದ ಹದವಾದ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಇವು ಅನುಕೂಲ ಆಗಿದ್ದಾವೆ. 14ನೇ ಶತಮಾನದಿಂದ 16ನೇ ಶತಮಾನ ಈ 3 ರೂಪಗಳು ಸಮೃದ್ಧಿಯಾಗಿದ್ದಂಥ ಕಾಲ. ಕೀರ್ತನೆ ಅಂದರೆ ಭಗವಂತನನ್ನ ಕುರಿತು ಹಾಡಿ ಹೊಗಳುವಂಥದ್ದು ಅಂತ ಅರ್ಥ. ಸಂಸ್ಕೃತದಲ್ಲಿ ಇಂಥ ಸ್ತೋತ್ರ ಸಾಹಿತ್ಯ ವಿಪುಲವಾಗಿದೆ. ಇಂಥ ಸ್ತೋತ್ರಗಳಲ್ಲಿ ಕೆಲವು ಕನ್ನಡದ ಚಂಪು ಪರಂಪರೆಯ ಕವಿಗಳು ಜೈನ ಪುರಾಣಗಳಲ್ಲಿ ಜೀನನನ್ನ ಕುರಿತು ಸ್ತುತಿ ಪದ್ಯದಲ್ಲಿ ನಾವು ನೋಡಬಹುದಾಗಿದೆ. ಆದಿಪುರಾಣದಲ್ಲಿ ಭರತ ಚಕ್ರವರ್ತಿ ಪುರು ಪರಮೇಶ್ವರನ ಕುರಿತು ಮಾಡುವ ಸ್ತೋತ್ರ ಪದ್ಯಗಳು ಇದಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಕೀರ್ತನೆ ಎಂಬ ಸಾಹಿತ್ಯ ಪ್ರಕಾರದ ಮೊದಲ ರೂಪ ಅಂತ ಹೇಳೋದಿಕ್ಕೆ ಬರಲ್ಲ. ಯಾಕೆಂದರೆ ಪಂಪನ ಆದಿಪುರಾಣದ ಈ ಸ್ತುತಿ ಪದ್ಯಗಳನ್ನ ನೋಡಿದ್ರೆ ಪ್ರೌಢವಾದಂತಹ ಭಾಷೆಯಲ್ಲಿ ವೃತ್ತ ರೂಪದಲ್ಲಿದ್ದಂಥ ಸಂಸ್ಕೃತ ಸ್ತೋತ್ರಗಳನ್ನು ನಾವು ಹೋಲ್ಬೋದಾಗಿದೆ.
ಕನ್ನಡದ ಅಷ್ಟಕ ಶತಕಗಳಿಗೆ ಇವು ಮಾದರಿ ಅಂತ ಹೇಳ್ಬೋದಾಗಿದೆ. ಇನ್ನೊಂದು ಮಾರ್ಗಲಕ್ಷಣವನ್ನವಲ್ಲದೆ ಅಚ್ಚಗನ್ನಡದಲ್ಲಿ ನಿರ್ಮಿತವಾದ ಹರಿದಾಸರ ಕೀರ್ತನೆಗಳು ಎಂದು ಕನ್ನಡ ಪರಿಸರದಲ್ಲಿ ನಾವು ಗುರುತಿಸಬಹುದು. 15-16ನೇ ಶತಮಾನದಲ್ಲಿ ಪುರಂದರದಾಸರು, ಕನಕದಾಸರು ಇವರುಗಳಿಂದ ಈ ಒಂದು ಕೀರ್ತನ ಸಾಹಿತ್ಯ ಹೆಚ್ಚು ರಚಿತವಾಗಿ ಹಾಡುಗಳು ಬಳಕೆಯಲ್ಲಿರೋದನ್ನ ನೋಡ್ತೀವಿ. ವೈಷ್ಣವ, ಶೈವ, ಜೈನ ಕವಿಗಳು ಬರೆದಿದ್ರು ಮೂಲತಃ ಇದಕ್ಕೊಂದು ಮಹತ್ವ ದೊರೆತಿದ್ದು ಮಾತ್ರ ವೈಷ್ಣವ ಕವಿಗಳು ಅಥವಾ ಹರಿದಾಸರಿಂದ ಅಂತ ಹೇಳಲಾಗಿದೆ. ಈ ಕೀರ್ತನೆಗಳೆಂಬ ಈ ಸಾಹಿತ್ಯ ರೂಪ ವೈಷ್ಣವ ಭಕ್ತಿಯ ಕನ್ನಡ ನಾಡಿನಲ್ಲಿ ಪ್ರವಹಿಸಿಕೊಂಡಂಥ ಸಂದರ್ಭ ಇದು ಅಂತ ಹೇಳಲಾಗಿದೆ. ಕೀರ್ತನೆಗಳು ಕನ್ನಡ ನಾಡಿನಲ್ಲಿ ವೈಷ್ಣವ ಮತದ 2 ಪಂಥಗಳಾಗಿ ಗುರುತಿಸ್ಕೊಳ್ತವೆ. ಒಂದು ರಾಮಾನುಜರಿಂದ ಕರ್ನಾಟಕಕ್ಕೆ ಬಂದ ಶ್ರೀ ವೈಷ್ಣವ, ಮತ್ತೊಂದು ಮಧ್ವಾಚಾರ್ಯರಿಂದ ಪ್ರಚಲಿತವಾದ ದ್ವೈತ ಮತ. 12ನೇ ಶತಮಾನದ ಪೂರ್ವಾರ್ಧದಲ್ಲಿ ವೀರಶೈವ ಧರ್ಮ ಉದಯ ಆಗೋದಕ್ಕೆ ಮುಂಚೆ ಶ್ರೀ ವೈಷ್ಣವ ಆಚಾರ್ಯ ರಾಮಾನುಜರಿಂದ ಕರ್ನಾಟಕವನ್ನು ಇದು ಪ್ರವೇಶಿಸುತ್ತೆ. ಇನ್ನು ತಮಿಳುನಾಡಿಂದ ಬಂದಂಥ ಶ್ರೀ ವೈಷ್ಣವ ಕನ್ನಡ ನಾಡಿನ ರಾಜರುಗಳ ಆಶ್ರಯದಿಂದ ಪ್ರವೃದ್ಧಮಾನವಾದರೂ ಕೂಡ ಸಂಸ್ಕೃತ ಹಾಗೂ ತಮಿಳು ಭಾಷೆಗಳಲ್ಲೇ ಧಾರ್ಮಿಕ ವಿಚಾರ ವ್ಯವಹಾರಗಳು ನಡೆಸುವುದರಲ್ಲಿ ತೃಪ್ತಿ ಪಟ್ಕೊಂಡಿದ್ದರಿಂದ ಕನ್ನಡ ಭಾಷೆಯನ್ನು ಬಳಸಿಕೊಳ್ಳುವ ಬಗೆಗೆ ಅದು ಆಸಕ್ತಿಯನ್ನು ತೋರಲಿಲ್ಲ. ಒಂದು ವೇಳೆ ರಾಮಾನುಜ ಪಂಥವು ಕನ್ನಡ ನಾಡಿನ ಜನತೆಯ ಭಾಷೆಯನ್ನೇ ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ರೆ ಕನ್ನಡದಲ್ಲಿ ವೈಷ್ಣವ ಸಾಹಿತ್ಯ ಉದಯವಾಗುವ ಅವಕಾಶ ಇತ್ತು. ಅದೇ ಕಾಲಕ್ಕೆ ವೀರಶೈವ ಕ್ರಮೇಣ ಪ್ರವರ್ಧಮಾನವಾಗಿ ಜನಭಾಷೆಯನ್ನೇ ತನ್ನ ಅಭಿವ್ಯಕ್ತಿ ಮಾಧ್ಯಮವಾಗಿ ಮಾಡಿಕೊಂಡಿದ್ರಿಂದ ವೈಷ್ಣವವು ಹಿಂದಾಗಿ ವೀರಶೈವವೇ ಮುಂದಾಯಿತು ಅಂತ ಹೇಳ್ಬೋದಾಗಿದೆ. ಇಲ್ಲಿಂದ 15 ಶತಮಾನದವರೆಗೂ ಕುಮಾರವ್ಯಾಸ ಮಹಾಭಾರತ ಈ ಕಾಲದ ಭಾಗವತ ಪರಂಪರೆಯ ಉತ್ಕರ್ಷಕ್ಕೆ ಒಂದು ಸಾಕ್ಷಿ. ಶ್ರೀಪಾದರಾಯರು 16ನೇ ಶತಮಾನದ ಮೊದಲಲ್ಲಿ ಬಂದಂಥ ವ್ಯಾಸರಾಯರ ಶಿಷ್ಯರಾದ ಪುರಂದರದಾಸರು, ಕನಕದಾಸರು ಅವರ ಕೀರ್ತನೆಯಲ್ಲಿ ದಾಸವಾಗ್ಮೇಯ ಶಿಖರವನ್ನು ಮುಟ್ಟುತ್ತೆ. ಅವರ ನಂತರದಲ್ಲಿ ವಾದಿರಾಜರು, ವಿಜಯದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು ಮೊದಲಾದವರು ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇದು ಕೀರ್ತನಾ ಸಾಹಿತ್ಯ. ಹರಿದಾಸರ ಕೀರ್ತನೆಗಳಲ್ಲಿ ವಚನ ಸಾಹಿತ್ಯ ಸಾಕಷ್ಟು ಪ್ರೇರಣೆಯನ್ನು ನೀಡಿರುವುದೆಂಬುದರಲ್ಲಿ ಸಂದೇಹ ಇಲ್ಲ. ಎಷ್ಟೋ ಕೀರ್ತನೆಗಳು ಶಿವಶರಣರ ವಚನವನ್ನು ಹೋಲೋದ್ರ ಜೊತೆಗೆ ಕೀರ್ತನಕಾರರಿಂದ ರಚಿತವಾದ ಊಗಾಭೋಗಗಳಲ್ಲಿ ಕೆಲವು ವಚನಗಳನ್ನೇ ನಿಚ್ಚಳವಾಗಿ ಬಿಂಬಿಸುವಂತಹ ರೀತಿಯಲ್ಲಿರೋದನ್ನ ನಾವು ನೋಡ್ಬೋದು. ಏನೇ ಆದರೂ ಕೂಡ ಇಲ್ಲಿ ಇವರಿಗೆ ಕೀರ್ತನಕಾರರಿಗೆ ಪ್ರೇರಣೆ ನೀಡಿದ್ದು ಶಿವಶರಣರ ವಚನಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಹಾಗೆ ಶಿವಶರಣರಿಂದ ಆರಂಭವಾಗಿರ್ಬೋದು ಎಂದು ಅಭಿಪ್ರಾಯ ಇದೆ. ಶಿವಶರಣರ ವಚನಗಳ ಸಂದರ್ಭ ಬಿದ್ದರೆ ಆಡ್ತಿದ್ರು, ಕೆಲವನ್ನ ಆಡಲು ಅನುಕೂಲವಾಗಿವೆ ಎಂಬುದು ನಿಜ. ಇನ್ನು ಮುಂದಿನ ಯಾರು ಬಸವ, ಅಲ್ಲಮ್ಮ, ಅಕ್ಕಮ್ಮಾದೇವಿ ಇವರ ವಚನಗಳು ಅವರವರ ಅಂಕಿತದೊಂದಿಗೆ ಹಾಡುಗಳು ಕೀರ್ತನೆಗಳ ರೂಪಕ್ಕೆ ತಿರುಗಿಸಿರುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗುತ್ತೆ. ಕೀರ್ತನೆಗಳು ಉಟ್ಕೊಂಡಿದ್ದು ಹಾಡೋದಕ್ಕೆ ಮೊದಲು ಪಲ್ಲವಿ, ಅನುಪಲ್ಲವಿ, ಅನಂತರ 4 ಪಾದಗಳ ಕೆಲವು ಪದ್ಯಗಳು ಇದು ಕೀರ್ತನೆಗಳ ರೂಪ. ಮಧ್ವ ಮತದ ತತ್ವಜ್ಞಾನ ತಾರತಮ್ಯಗಳನ್ನು ಅನುಸರಿಸಿ ದೇವತಾ ಸ್ತುತಿಯನ್ನು ಮಾಡ್ತಾ ಇದ್ದಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈ ಕೀರ್ತನೆಗಳನ್ನು ಹರಿದಾಸರಲ್ಲದೆ ಬೇರೆಯವರು ಕೂಡ ಬರೆದಿದ್ದಾರೆ. ಮುಪ್ಪಿನ ಷಡಕ್ಷರಿ, ಸರ್ಪಭೂಷಣ ಶಿವಯೋಗಿ ವಚನಕಾರರಿಂದ ಸ್ಫೂರ್ತಿಯನ್ನು ಪಡೆದು ಕೀರ್ತನೆ ರಚಿಸಿದ್ದಾರೆ. ರತ್ನಾಕರ ವರ್ಣಿ ಬರೆದಂತಹ ಜೈನ ಕವಿ ಅಣ್ಣನ ಪದಗಳು ಅನ್ನೋ ಹೆಸರಿನ ಕೀರ್ತನೆಯನ್ನು ಆತ ಕೂಡ ಬರೆದಿದ್ದಾನೆ ಅಂತ ಹೇಳ್ಬೋದು. ಚಿಕ್ಕೋಪಾಧ್ಯಾಯನ ಶೃಂಗಾರದ ಹಾಡುಗಳು, ಚಿಕ್ಕದೇವರಾಜರ ಗೀತಗೋಪಾಲ ಇವು ಹರಿದಾಸರ ಕೀರ್ತನೆಯ ಮಾದರಿಯಲ್ಲೇ ಇವೆ. ಸುಮಾರು 1900ರಲ್ಲಿ ಬಂದಂತಹ ಶಿಶುನಾಳ ಶರೀಫರ ತತ್ವ ಪದಗಳು ಕೂಡ ಕೀರ್ತನೆ ಪರಂಪರೆಯ ಇತ್ತೀಚೆಯ ದಾಖಲೆಗಳಾಗಿವೆ ಅಂತ ನಾವು ನೋಡ್ಬೋದಾಗಿದೆ. ಇನ್ನು ಹೊಸಗನ್ನಡದಲ್ಲಿ ಕೂಡ ಕೀರ್ತನೆಯನ್ನು ಬರೆದಿದ್ದಾರೆ. DVG ಅವರ ವನಸುಮದೊಳೆನ್ನ ಜೀವನವು ಅನ್ನುವಂಥದ್ದು. ಹಾಗೆ ಅಂತಃಪುರ ಗೀತೆಗಳು, ಶ್ರೀನಿವಾಸರ ಭಿನ್ನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಭಿನ್ನಪ್ಪ ಅನ್ನುವಂಥ ಕವನ ಸಂಗ್ರಹವನ್ನು ಬರೆದಿದ್ದಾರೆ. VC ಪೂತಿ ನರಸಿಂಹಾಚಾರ್ಯರು ಕೂಡ ಅನೇಕ ಕವಿತೆಗಳನ್ನು ಈ ಕೀರ್ತನಾ ಪರಂಪರೆಯ ಪ್ರಭಾವದಲ್ಲಿ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು ಕೀರ್ತನೆಗೆ ಸಂಬಂಧಿಸಿದ್ದು. ಇನ್ನು ಮುಂದಿನ ಭಾಗದಲ್ಲಿ ತ್ರಿಪದಿ ಮತ್ತು ಸಾಂಗತ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.